ಹಲೋ ಗಾಯ್ಸ್, ನಾನು ನಿಮ್ಮ ಕಾರ್ತಿಕ್ ಕನ್ನಡಿಗ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಆ ಆ್ಯಪ್ ಯಾವುದಂದರೆ ವಿಡಿಯೋ ಶೋ. ಅದರಲ್ಲಿ ನೀವು ನಿಮ್ಮದೇ ಆದಂಥ ಫೋಟೋಸ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಿಮಗೆ ನಿಮ್ಮ ಫೇವ್ರೇಟ್ ಸಾಂಗ್ಸ್ ಯಾವುದಾದ್ರೂ ಆ್ಯಡ್ ಮಾಡಿ ಯಾವ ರೀತಿ ಸ್ಲೈಡ್ ಶೋ ಮಾಡೋದು, ಸ್ಟೈಲಿಶ್ ಫಾಂಟ್ಸ್ ಹಾಕೋದು ಹೇಗೆ, ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಎ ಸ್ಟಾರ್ಟ್. ಹಲೋ ಗಾಯ್ಸ್, ನೋಡಿ ನಿಮ್ಮ ಫೋನಲ್ಲಿ ಈ ಥರ ಬರುತ್ತೆ. ಪ್ಲೇಸ್ಟೋರ್ ಅಂತ ಆ್ಯಪ್ ಇರುತ್ತೆ ಅಲ್ವಾ, ಅದಕ್ಕೆ ಹೋಗಿ ಇಲ್ಲಿ ಈ ಥರ ಸರ್ಚ್ ಬಾರ್ ಸಿಗುತ್ತೆ. ಅಲ್ಲಿ ವಿಡಿಯೋ ಶೋ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ಥರ ಬರುತ್ತೆ. ನನಗೆ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ, ಯಾಕಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಅದಕ್ಕೆ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮಗೆ ಓಪನ್ ಅಂತ ತೋರಿಸುತ್ತೆ. ಓಪನ್ ಮಾಡೋಣ ಬನ್ನಿ. ಓಪನ್ ಆದ್ಕೊಳ್ಳಿ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಸ್ಲೈಡ್ ಶೋ ಅಂತ ಇದೆಯಲ್ಲ, ಅದನ್ನು ಓಕೆ ಮಾಡಿ. ನೋಡಿ, ನಿಮ್ಮ ಒಂದು ಫೋಟೋಸ್ ಈ ಥರ ಬರುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಸ್ನ ಸೆಲೆಕ್ಟ್ ಮಾಡಿ ಎಷ್ಟು ಬೇಕಾದರೂ ಮಾಡ್ಬೋದು. ನಾನು ನಿಮ್ಮ ಟ್ರಯಲಿಗೆ ಒಂದು ಐದು ಫೋಟೋಸ್ ಹಾಕಿ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಆದ್ಕೊಳ್ಳಿ, ಇಲ್ಲಿ ನೆಕ್ಸ್ಟ್ ಬಟನ್ ಅಂತಿದೆಯಲ್ಲ ಅಲ್ಲಿ ಓಕೆ ಮಾಡಿ. ಓಕೆ ಮಾಡಿಕೊಳ್ಳಿ, ಈ ರೀತಿ ಬರುತ್ತೆ. ನಿಮಗೆ ಯಾವುದಾದ್ರೂ ಈ ಫೋಟೋಸ್ಗಳು ಸಾಂಗ್ ನಿಮ್ಗೆ ಇಷ್ಟವಾದಂಥ ಸಾಂಗ್ ಬೇಕಂದರೆ ಇಲ್ಲಿ ಮ್ಯೂಸಿಕ್ ಸೌಂಡ್ ಅಂತಿದೆಯಲ್ಲ ಅದನ್ನ ಓಕೆ ಮಾಡಿ. ಆಮೇಲೆ ಇಲ್ಲಿ ಮ್ಯೂಸಿಕ್ ಅಂತಿದೆಯಲ್ಲ ಅದನ್ನ ಓಕೆ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಅಂತಿದೆಯಲ್ವ ಅಲ್ಲಿ ಓಕೆ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ಯಾವುದಾದ್ರೂ ನಿಮಗೆ ಸಾಂಗ್ ಇಷ್ಟ ಆಗಿದ್ದನ್ನ ಹಾಕ್ಕೊಳ್ಳಿ. ನಾನೊಂದು ಸಾಂಗ್ ಸೆಲೆಕ್ಟ್ ಮಾಡ್ತೀನಿ. ಈ ಥರ ಹಾಕಿ ಹ್ಯಾಡ್ ಮ್ಯೂಸಿಕ್ ಅಂತ ಬರುತ್ತೆ, ಆ್ಯಡ್ ಮಾಡಿ ಹ್ಯಾಡ್ ಹಾಕಿ ಈ ರೀತಿ ಬರುತ್ತೆ. ಇದಕ್ಕೆ ನೀವು ಯಾವುದಾದ್ರೂ ಒಂದು ಥೀಮ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಭಾಳಷ್ಟು ಇದ್ದಾವೆ, ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಒಂದು ಟ್ರಯಲಿಗೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಪ್ಲೇ ಮಾಡ್ತೀನಿ ನೋಡಿ. ಇದಾದಮೇಲೆ ಎಡಿಟ್ ಅಂತ ಒಂದು ಇರುತ್ತೆ, ಎಡಿಟ್ ಮಾಡಿ. ಇಲ್ಲಿ ಸಬ್ ಟೈಟಲ್ ಅಂತಿದೆಯಲ್ವ ಅದನ್ನು ಓಕೆ ಮಾಡಿ. ಪ್ಲಸ್ ಮಾರ್ಕ್ ಬರ್ತಾ ಇದೆಯಲ್ವ ಅಲ್ಲಿ ಮಾಡಿ ಓಕೆ. ಇಲ್ಲಿ ಪ್ಲಸ್ ಹೊಡ್ಕೊಳ್ಳಿ, ಈ ರೀತಿ ಬರುತ್ತೆ. ಅಲ್ಲಿ ನಿಮಗೆ ಯಾವ ರೀತಿ ಬೇಕಾದರೆ ಆ ರೀತಿ ಟೈಟಲ್ ನೇಮ್ಸ್ ಏನಾದರೂ ಹಾಕೋಬೋದು. ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಬಂದ್ಕೊಳ್ಳಿ, ಅದನ್ನ ಎಲ್ಲಿ ಬೇಕಾದ್ರೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ರೈಟ್ ಮಾರ್ಕ್ ಅಂತ ಇರುತ್ತೆಲ್ಲ ಅದು ರೈಟ್ ಮಾಡಿ, ಸೇವ್ ಆಗಿರುತ್ತೆ. ಅದು ನೋಡಿ ಬರುತ್ತೆ ವಿಡಿಯೋ. ಆದಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ನೀವು ಸೇವ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ಪರ್ಟ್ ಅಂತ ಇರುತ್ತೆ, ಅದನ್ನ ಓಕೆ ಹೊಡೀರಿ. ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ, ಸೇವ್ ಮಾಡಿ.
ಈ ರೀತಿ ಅದು 100% ಆದಮೇಲೆ ಸೇವ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಗೈಸ್, ಇವತ್ತಾಯಿತು ಇವತ್ತಿನ ವಿಡಿಯೋ.